ಬಿಲ್ ನೋಡೋಣ ಎಷ್ಟುದ್ದ ಬರುತ್ತೆ ಅಂತ. 50,000 ಬರ್ತಾನೆ ಇದೆ. ನಾನು ನಿಮ್ಗೆ ನನ್ನ ಬರ್ತ್ಡೇ ಗಿಫ್ಟ್ ತೋರಿಸ್ತೀನಿ ಬನ್ನಿ. ಜೊತೆಯಲ್ಲಿ ನೀನಿದರೆ ಏನೋ ಬೈತಾವಪ್ಪ ನಿಮ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸಿಲ್ವರ್ ಚೈನ್ ನಂಗೆ ಶ್ರವಣ್ ಬ್ರೋ ಕೊಟ್ಟಿದ್ದು. ಮಹಾಪ್ರಭು ಇದು ನಮ್ಮ ನಂದ ಬೈ ಕೊಟ್ಟಿದ್ದು ನಂಗೆ. 1 hour of doing nothing. Okay, let's go. ಗಾಯ್ಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಮ್ಮ ಟುಮ್ ತಲೆ ಮೇಲೆ ಆಲ್ಮೋಸ್ಟ್ ಎಲ್ಲಿ ಬಿತ್ತು ಫ್ಯಾನು? ಈ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಅನ್ಕೋದಿದ್ವಿ ಫ್ಯಾನ್ ಬೀಳುತ್ತೆ ಅಂತ. ಅದು ರಿಯಾಲಿಟಿ ಆಗ್ಬಿಟ್ಟಿದೆ. ಈ ಫ್ಯಾನು ನಮ್ಮ ಟುಮ್ ಕಾಲ್ ಮೇಲೆ ಬಿತ್ತ. ಸೊ ಅವ್ನು ಹಿಂಗ್ ಮಲಗಿದ್ನಂತೆ, ಇಲ್ಲಿಂದ ಇಲ್ಲಿ ಬಿದ್ದಿದೆ. ಜಸ್ಟ್ ಮಿಸ್ಸು. ಓ ಕಟ್ಕರ್ರೆ. ಓ ಕಟ್ಟೆ ಮಾಡಿ ಓನರ್ ಕೋ ಪೂಚಾ. ಓ ಗೈಸ್, ಜಸ್ಟ್ ಮಿಸ್. ಚಿಕ್ಕ ವಯಸ್ಸಲ್ಲಿ ಭಯ ಇದ್ದಿದ್ದು ನಮ್ಮ ಟುಮ್ ಇವತ್ತು ನಿಜ ಆಗಿದೆ. ಸ್ವಲ್ಪ ತಲೆ ಮೇಲೆ ಬಿದ್ದು ಸೈಕೋ ಥರ ಆಡ್ತಾ ಇದ್ದಾನೆ ಗೈಸ್. ಸೊ ನಾನು ನಮ್ಮ ಅಪ್ಪ ಅಮ್ಮನಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ. ಸೊ ಇವತ್ತು ಶಾಪಿಂಗ್ ಕರ್ಕೊಂಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇವತ್ತು ಫುಲ್ಲು ದಿಲ್ದಾರಾಗಿ ಶಾಪಿಂಗ್ ಮಾಡಿದ್ದಾರೆ. ತುಂಬ ದಿನ ಅಂದ್ಕೊಂಡಿದ್ದೆ ಅವ್ರು ದಿಲ್ದಾರಾಗಿ ಶಾಪಿಂಗ್ ಮಾಡಬೇಕು ಅಂತ. ಇವತ್ತು ದಿಲ್ದಾರಾಗಿ ಶಾಪಿಂಗ್ ಮಾಡಿದ್ದಾರೆ. ಬನ್ನಿ ಏನೇನು ಮಾಡಿದ್ದಾರೆ ತೋರಿಸ್ತೀನಿ ನೋಡಿ. ಅದೆರಡು ಬ್ಯಾಗ್ ನಮ್ಮ ಅಪ್ಪಂದು, ಈ ಬ್ಯಾಗು ನಮ್ಮ ಅಪ್ಪಂದು. ಇದು ಇದೆ ಯಾವುದು ಇನ್ನೂ ಇದೆಯಾ? ಅದು ನಮ್ಮ ಅಮ್ಮದು, ಅದು ನಮ್ಮ ಅಮ್ಮದು. ಸೊ ಇನ್ ಟೋಟಲ್ಲು ನಮ್ಮ ಅಮ್ಮ ಅಪ್ಪ ದಿಲ್ದಾರಾಗಿ ಶಾಪಿಂಗ್ ಮಾಡಿದ್ರಾ? ಹಾಂ, ಫುಲ್ ದಿಲ್ದಾರ್. ಮಮ್ಮಿ ಮಾಡಿರ್ತಾರೆ, ನೀವು ಮಾಡಿಲ್ವಾ? ನಾವು ಕಡಿಮೆ ಮಾಡಿ. ಯಾಕೆ? ಹಾಂ, ಕಡಿಮೆ. ಪಪ್ಪ ಮಾಮ್, ನಿಮ್ಮ ಹಸ್ಬೆಂಡ್ ಏನು ಡ್ರಾಮಾ ಅಂದ್ರೆ. ಇಲ್ಲಪ್ಪ, ನಾನ್ ಡ್ರಾ ಮಾಡೋದು ಎಲ್ಲ ನನಗೆ ತಾನೇ ಬೈಯೋದು. ಬನ್ನಿ ಇಲ್ಲಿ ನೋಡಿ, ಪ್ಯಾಕಿಂಗ್ ಮಾಡಿ 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 ಅವರು ಸಾಕಾಗ್ಬಿಟ್ಟಿದೆ. ಎಲ್ಲಿದೆ ಬಿಲ್ಲು? ಇಲ್ಲಿ ನೋಡಿ ಬಿಲ್ಲು. ಹ್ಯಾಪಿ ವ್ಲಾಗ್ कर दोगे? हाँ भैया कर दो. ऐसे दिखाओ, मुझे दिखाओ ऐसे. ऐसे दिखाओ कैमरा ಹಿಂಗೆ ಅಂತವ್ರು. ಏನೇನೇನು ಥ್ಯಾಂಕ್ ಯು. ಅಮ್ಮ ಬಿಲ್ ಎಷ್ಟು ಅಂತ ನೋಡ್ತಾವ್ರು ನೋಡಿ. ಎಷ್ಟಂತೆ? ಪಾನಿ ಬೇಗ ಪಾನಿ. ನಂದು 20 ಹೆಸರು, ಅವ್ರದ್ದು 20 ಹೆಸರು. ನಮ್ಮ ಸ್ವಲ್ಪ ದಿಲ್ದಾರ್ ಶಾಪಿಂಗು. ನಮ್ಮಪ್ಪದು ದಿಲ್ದಾರೆ, ಬಟ್ ಸ್ವಲ್ಪ ನಮ್ಮಪ್ಪ ಯೋಚನೆ ಮಾಡಿ ದಿಲ್ದಾರ್ ಮಾಡಿಬಿಟ್ಟಿದ್ದಾರೆ. ಬಟ್ ಆದ್ರೂ ಅವರು ದಿಲ್ದಾರ್ ಶಾಪಿಂಗೇ ಮಾಡಿದ್ದಾರೆ ಗೈಸ್. ಬಟ್ ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಸೆಲೆಕ್ಟ್ ಮಾಡಿಲ್ವಾ? ನನಗೆ ಅರ್ಧ ಅವನು ಎತ್ಕೊಟ್ಟ ಬಟ್ಟೆಗಳು. ಮಮ್ಮಿ ಎತ್ಕೋ, ಮಮ್ಮಿ ತಗೋ ಅಂದ. ತಗೊಳ್ಳಿ ಗೈಸ್. ತಗೊಳ್ಳಿ, ಹಾಕೊಳ್ಳಿ. ನಾನಂತೂ ಸೂಪರ್ ಆಗಿ ಶಾಪಿಂಗ್ ಮಾಡ್ತೀನಿ. ಎಲ್ಲ ಅಂಗಡಿಯಲ್ಲಿ ಇರೋದು ಒಂದೊಂದೊಂದು ಸೆಟ್ ತಗೊಂಡಿದ್ದೀನಿ. ಗೈಸ್, ಇವರು ಕಂಪ್ಲೇಂಟ್ ಮಾಡ್ತಿದ್ರು ನಮ್ಮ ಅಪ್ಪ ಅಮ್ಮ ಜಿಮ್ ಬಟ್ಟೆ ಇಲ್ಲ. ಬನ್ನಿ, ಇವತ್ತಿದೆ ಜಿಮ್ ಬಟ್ಟೆ. ಇದನ್ನ ಹಾಕೊಂಡು ಒಂದು ದಿನ ಜಿಮ್ ಮಿಸ್ ಮಾಡ್ಬೇಕಲ್ಲ ಇಬ್ರು. ಅವಾಗ ಮಾತಾಡ್ತೀನಿ. ಎಲ್ಲ ಅದು ಕುಡಿಬೇಡಿ. ಈಗ ಎಕ್ಸೈಟ್ಮೆಂಟ್, ಹೊಸ ಬಟ್ಟೆ. ಟ್ರೈನರ್ ಅನ್ಬೇಕು. ಈಗ ಸ್ಯಾಮ್ಸಂಗ್ ಇರ್ತಾರ, ದಿನ ಒಂದೊಂದು ಟ್ಯಾಗ್ ತೆಗೆದು ಹೊಸ ಬಟ್ಟೆ ಹಾಕೊಳ್ಳೋದು. ಹಾ, ಇಲ್ಲಿ ನೋಡಿ, ನಾವು ಅಪ್ಪ ಬ್ಯಾಗ್ ಫ್ರೀ ಅನ್ಕೊಂಡು ಒಂದು 10 ಬ್ಯಾಗ್ ಕೊಟ್ಬಿಡಿ ಅಂತವ್ರೆ. ಒಂದು ಬ್ಯಾಗ್ 12 ರೂಪಾಯಿ ಕೊಡ್ಬೇಕು. ಈಗ ನೋಡಿ ಇಷ್ಟಾಗಿದೆ. ಬನ್ನಿ, ಈಗ ನಾವು ಏನ್ ಕತೆ ಅಂದ್ರೆ, ನಾವು ಬೈಕಲ್ಲಿ ಬಂದಿದ್ದು ಎಲ್ಲರೂ. ಆಟೋಲಿ ಈಗ ಒಂದು ಆಟೋ ಬುಕ್ ಮಾಡಿ ನಮ್ಮ ಅಪ್ಪ ಅಮ್ಮನ ಕೊಡಿಸಿ ಅದ್ರಲ್ಲಿ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಕಳಿಸ್ಬೇಕು. ಎತ್ಕೋ. ಟೀಮಾ ಅವರು ಪೇಮೆಂಟ್ ಮಾಡಿದ್ದಾರೆ 51,000 ರೂಪೀಸ್ ಫೈನಲಿ. ಥ್ಯಾಂಕ್ ಯು ಮಮ್ಮಿ ಡ್ಯಾಡಿಗೆ 51,000ಗೆ ಬಟ್ಟೆ ಕೊಡ್ಸಿದ್ದಕ್ಕೆ ಸೋನು. ಮಾಮ್, ಸೋನು ಕೊಡ್ಸಿದ್ದು. ಬನ್ನಿ ಹೊರಡೋಣ, ಲೆಟ್ಸ್ ಗೋ. ಬಿಲ್ ಭಯ್ಯ, ಬಿಲ್ ನೋಡೋಣ ಎಷ್ಟುದ್ದ ಬರುತ್ತೆ ಅಂತ. 50,000. दो मैं पकड़ता हूँ. ओ ಬರ್ತಾ ಇದೆ. ಬರ್ತಾನೆ ಇದೆ. ಹಾಂ, ಓ ನೋಡಿ ಗೈಸ್, ಎಷ್ಟುದ್ದ ಬಿಲ್ಲು. ಈಗ ಎರಡು ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ಒಬ್ಬೊಬ್ರು. ಗೈಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದೀವಿ ನೋಡಿ ಬ್ಯಾಗ್ಗಳು. ಥ್ಯಾಂಕ್ ಯು. ಇವ್ರು ಅಂಗಡಿಯವ್ರ ಹತ್ರ ಕೇಳ್ತಿದ್ದೆ, ದಿನಕ್ಕೆ ಎಷ್ಟು ಮಾಡ್ತೀರಾ ಅಂತ ಕೇಳಿ ತಿರುಗ್ಬಿಡ್ತೀನಿ ನನ್ನ ತಲೆ.
ದಿನಕ್ಕೆ 10 ಲಕ್ಷ, ವೀಕೆಂಡ್ಸಲ್ಲಿ 20 ಲಕ್ಷ ಅಂತೆ. ನಾನು ಅಷ್ಟು ದುಡ್ಡು ಮಾಡ್ತಾರ ದಿನಕ್ಕೆ, ಕ್ರೇಜಿ ಅನ್ಸ್ಬಿಡ್ತು. ಗೈಸ್ ಎತ್ಕೊಂಡು ಹೋಗ್ತಾ ಇದಾರೆ ಆಟೋಲಿ. ಇವಾಗ ಅಲ್ಲ, ಆಟೋಲಿ ಇಡ್ಬೋದು, ಎಲ್ಲ ಇಡ್ಬೋದು. I can't believe. ಹಾಯ್ ಆರಾಮ. Literally every day I'm seeing your look. ಹೆಂಗೆ ಅಂದ್ರೆ ಮ್ಯಾನಿಫೆಸ್ಟ್ ಅಂಟಿನ ನಮ್ಮ ತಮ್ಮ ಬಾಗಲಕೋಟದವ್ರು. ನಮ್ಮ ಅಪ್ಪಗೆ ಅಲ್ಲಿಂದ ನಮಸ್ತೆ ಆರಾಮ. ನಿಮ್ ಬಾಗಲಕೋಟೆನಾ? ನಮ್ಮ ತಂಗಿ ಊರು ನಾನು ಈ ರೋಡಲ್ಲಿ ನಿಮ್ 7676 ಗಾಡಿ ಎಲ್ಲೇ ಬ್ಲೂ ಕಲರ್ ಎಕ್ಸ್ವೇ ನೋಡ್ಲಿ, ಎವ್ರಿ ಟೈಮ್ ಐ ವಿಲ್ ಬಿ ಲೈಕ್ ಸ್ಯಾಮ್ಸಂಗ್ ಸಿಗ್ತಾರೆ. ನಾನು ನಿನ್ನೆ ಎಂಗೇಜ್ಮೆಂಟ್ ಇದು ಆಯ್ತಲ್ಲ, ಅದು ನೋಡಿದೆ. ನಾನು ಎಲ್ಲೋ ಸಿಗ್ತಾರೆ ಮದುವೆಗಿಂತ ಮುಂಚೆ ಅಂತ. I'm doing medicine now, but I've been watching COVID ಇಂದ ನೋಡ್ತೀನಿ ನಾನು ಸಣ್ಣ ಮನೆಯಿಂದ ಇದ್ದಾಗಿಂದ. Even in my meet, my mom used to tell, ನೋಡ್ಬೇಡ ಅವ್ರು ಏನ್ ನಿನ್ ಫೀಲ್ಡ್ ಅವ್ರ ಅಂತ. ನಾನು ಹೇಳ್ತಿದ್ದೆ ಯಾವ್ದೇ ಫೀಲ್ಡ್ ಇರ್ಲಿ ನೋಡ್ಬೇಡ, ಮೈಂಡ್ ಡೈವರ್ಟ್ ಆಗುತ್ತೆ. ನೋಡಿ ನೀವು ಹೇಳಿದ್ರೆ ಹೊಟ್ಟೆಪಾಡು ಹೊಟ್ಟೆ ಪಾಡ್ ಅಂದೆ 1 ಮಿಲಿಯನ್ ಮಾಡ್ಬಿಡ್ತಾರೆ. Nice meeting you. All the best. Oh my God. Thank you. ಸಿಗೋಣ ಮತ್ತೆ. Nice content. The cooking channel is so good. Nice editing. Thank you. ನಿಮಗ್ ಭೇಟಿ ಆಗ್ತದೆ. Nice editing by crazy. Good edit. ಥ್ಯಾಂಕ್ಸ್ ಹೇಳು. ಯಪ್ಪ. ಓಕೆ ಬಾಯ್. ನೋಡಿ ಗೈಸ್, ಇಲ್ಲಿ ಬ್ಯಾಗು, ಹಿಂದೆ ಫುಲ್ ಬ್ಯಾಗು. ಸೌಕಾರ್ ಮಂದಿ. ಬಾಯ್. ನೀವು ನನ್ನ ವ್ಲಾಗ್ ನೋಡ್ತೀರಲ್ವಾ? I am your crazy fan since ಓಕೆ, ಈಗ COVID, ನನ್ನ ಇಂಟ್ರೋನ್ ಹೇಳಿ ನೋಡೋಣ. So what is up guys, welcome back to my new vlog. ಓಕೆ, ವೆಲ್ ಟ್ರೈಡ್. ಅಲ್ಲ ನಾನು ನೋಡಿದ್ದೀನಿ, ನಾನು ಇನ್ಮೇಲೆ ಯಾರ್ಯಾರು ಸಬ್ಸ್ಕ್ರೈಬರ್ ಸಿಗ್ತಾರೆ ಎಲ್ಲರೂ ಕೇಳ್ತೀನಿ. I was wait 1 second, I forgot to tell you that thing. In your old, ನೀವು ಇವಾಗ ನನ್ನ ಕಮೆಂಟ್ ನೋಡ್ತಿಲ್ಲ, ಇದು ನೋಡ್ತಿಲ್ಲ, ಹಳೇದ್ ನಂಗೆ ರಿಪ್ಲೈ ಮಾಡ್ತಿದ್ರಿ. I used to every time write, so what is up guys, welcome back to my new vlog. In between you had left, not now, before few time. I used to text, you used to comment on that reply. That was my crazy. ನಾನು ಭಯ ಹೊಡ್ತಿದ್ದೆ, ಇವಾಗ ಫ್ರಸ್ಟ್ರೇಷನ್ ಎಲ್ಲ ನಂಗೆ ಬರ್ತಾನೆ ನೋ ಇಲ್ಲ. ಪ್ರಾಬ್ಲಮ್. ಥ್ಯಾಂಕ್ ಯು, ಟೇಕ್ ಕೇರ್. ಗೈಸ್, ನಮ್ಮ ಅಪ್ಪ ಅಮ್ಮ ಆಟೋಲ್ ಹೋದ್ರು, ನಾವು ಅವ್ರ ಹಿಂದೆನೆ ಬೈಕಲ್ಲಿ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಸೊ ನಮ್ಮ ಅಪ್ಪ ಅಮ್ಮ ಆಟೋಲ್ ಹೋದ್ರು, ನಮ್ಮ ಅಕ್ಕ ಶವರ್ಮಾ ತಗೋಬೇಕು ಅಂತೇಳಿ ನಿಲ್ಸಿದಾಳೆ. ನೋಡಿ, ಇಲ್ಲಿ ಶವರ್ಮಾ ಮಾಡ್ತಾ ಇದಾರೆ. ಶವರ್ಮಾ ತಗೊಂಡು 6 ಶವರ್ಮಾ ಹೇಳಿದ್ದಾರೆ. ಬಟ್ ನಂಗೆ ಅಣ್ಣನ್ ನೋಡ್ರೆ ಬೇಜಾರಾಗ್ತಿದೆ. ಕಟ್ಟ ಹೊಡಿತಾ ಇದಾರೆ. ಅವ್ರು ಮಾಡ್ತಿರೋ ಕೆಲ್ಸಕ್ಕೆ ಅವ್ರಿಗೆ ಊಟನೇ ಸೇರಲ್ಲ ಅನ್ಸುತ್ತಲ್ಲ. ಊಟದ ಮುಂದೆ ನೀನಲ್ಲ ಅವರು ಅಷ್ಟೇ. ಯಾರು ಕುಕ್ ಮಾಡ್ತಾರೋ ಅವ್ರಿಗೆಲ್ಲ ಅದೇ. पापा भाई आप खाना बहुत कम खाते हो, अभी ये सब करते हो ना, खाते हो? ನೋಡಿನೇ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಆ್ಯಂಡ್ ಸ್ಮೆಲ್ಲಿಗೆ ಹೊಗೆಗೆ ಆಗಲ್ಲ. ಎನಿವೇಸ್ ತಗೊಂಡು ಹೋಗೋಣ ಬನ್ನಿ ಮನೆಗೆ. ಗೈಸ್ ನೋಡಿ, ಎಲ್ಲ ಎತ್ಕೊಂಡು ಹೋಗ್ತಾ ಇದ್ವಿ ಪಾರ್ಸಲ್. ಗೈಸ್, ನನ್ನ ಮಗನ ನನ್ನ ಹಣೆ ಬರನೇ ಸರಿ ಇಲ್ಲ. ಈ ಗಾಡಿ ಎತ್ತಿ ಒಂಥರ ಆರಾಮಾಗಿ ಬೈಕಲ್ಲಿ ಒಂದ್ಸರಿ ಹೋಗೋಣ, ಮಜಾ ಇರುತ್ತೆ. ತುಂಬ ದಿನ ಆಯಿತು ಅಂತ ಗಾಡಿ ಎತ್ತಿದ್ರೆ ಪೆಟ್ರೋಲ್ ಖಾಲಿ ಆಯಿತು ಪ್ರಶಾಂತ್ ಅಣ್ಣ ಗಾಡಿದು. ಈಗ ನಮ್ಮ ಅಕ್ಕ ಅದು ನೋಡ್ಸಲ್ಲ, ನಾನು ಇದರಲ್ಲಿ ಟೋ ಮಾಡಬೇಕು. ನೋಡಿ ಏನು ಮಾಡೋದು. ಈ ಗಾಡಿಯಿಂದ ಈ ಗಾಡಿ ಟೋ ಮಾಡೋದಕ್ಕೆ ಆಗೋದೇ ಇಲ್ಲ, ತಳ್ಳಕ್ಕೆ ಆಗ್ತಲ್ಲ ಗಾಡಿ. ದೇವ್ರ ಥರ ನಮ್ಮ ಆಟೋ ಅಣ್ಣ ಬಂದರು, ಸಬ್ಸ್ಕ್ರೈಬರು. ಅವ್ರು ಟೋ ಮಾಡ್ಬೇಕಂದ್ರು ಹ್ಞೂ ಅಣ್ಣ ಅಂದಿದ್ದೀನಿ. ಬನ್ನಿ ಅವ್ರ ಕೈಲಿ ಟೋ ಮಾಡಿಸ್ಕೊಳ್ಳೋಣ. ನೋಡಿ ಗೈಸ್, ಅಣ್ಣ ಟೋ ಮಾಡ್ತವ್ರು, ನಮಗೆ ಟೋ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಗೈಸು. ನಮ್ಮ ಸಬ್ಸ್ಕ್ರೈಬರ್ ಬ್ರದರ್ ನನಗೆ ಹೆಲ್ಪ್ ಮಾಡಿದ್ರು, ಟೋ ಮಾಡಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಪುನೀತ್ ಅಣ್ಣ. ಥ್ಯಾಂಕ್ ಯು. ಸೊ ಆಟೋ ಅಣ್ಣ ನಮ್ಗೆ ಹೆಲ್ಪ್ ಮಾಡಿದ್ರು ಬ್ರದರ್. ಬಟ್ ನನಗೆ ಫುಲ್ ಗಿಲ್ಟ್ ಫೀಲ್ ಆಗ್ತಿತ್ತು. ಪಾಪ ಅವರು ಈ ಎಮ್ಮೆ ಗಾಡಿನ ತಳ್ತಾ ಇರೋದು ನೋಡಿ. ನಾನೇ ಹಣ ಡೌನ್ ಇದೆ, ನೀವು ಹೋಗ್ಬಿಡಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ಟು ನಂಗೆ ಫುಲ್ ಗಿಲ್ಟ್ ಫೀಲ್ ಆಗೋಯ್ತು. ಅವ್ರನ್ನ ಕಳಿಸಿ ತಳ್ಕೊಂಡು ಓಡ್ ಬಂದಿದ್ದೀನಿ. ಇದು ಲಾಕ್ ಆಗ್ತಿಲ್ಲ ಗೈಸ್. ಹೋಗ್ಬೇಕಾದ್ರೆ ಅಂತು ಪೆಟ್ರೋಲ್ ಇರಲಿಲ್ಲ. ನಾನು ಸಾಯಿಗೆ ಹೇಳಿದೆ ಹೋಗುತ್ತೆ ಅಂದ. ಅವ್ನು ನಂಬ್ಕೊಂಡು ಹೋದೆ. ಮೊದಲೆಲ್ಲ ಕೈ ಕೊಡ್ತು. ಯಪ್ಪ ಸುಸ್ತಾಗೋಯ್ತು ತಳ್ಳಿ. ಇದು ಬರೀ ಏನು ಕಮ್ಮಿ ಬರ ಇದೆಯಪ್ಪ. ಈಗ ಯೋಚನೆ ಮಾಡ್ತಾಯಿದ್ದೀನಿ ಈ ಗಾಡಿ ತೊಗೊಳ್ಳಬೇಡ ಅಂತ. ಬಟ್ ಆಲ್ಮೋಸ್ಟ್ 80% ಇವತ್ತು ಕನ್ವಿನ್ಸ್ ಆಗ್ಬಿಟ್ಟಿದೆ ನಾನು. ಇವಾಗ
ಓಕೆ ನೋಡೋಣ ಏನು ಮಾಡೋದು ಅಂತ. ಬನ್ನಿ, ಮನೆ ರೀಚ್ ಆಗಿದ್ದೀವಿ. ಎಲ್ಲಿ ನಾವು ಅಪ್ಪ ಅಮ್ಮ? ಮಾಮ್ ನೋಡಿ ಬ್ಯಾಗ್ಗಳಿನ್ನು. ಓ ಎಲ್ಲ ವೇರ್ ಮಾಡಿ ನೋಡ್ತಾ ಇದ್ದಾರೆ, ಟ್ರಯಲ್ಲು. ನೈಸ್, ಚೆಕ್ ಮಾಡಲಿ. ಒಂದು ಸ್ವಲ್ಪ ಉಸಿರಾಡ್ಬಿಡ್ತೀನಿ. ಗೈಸ್, ನಾವು ಅಮ್ಮಗೆ ಎಷ್ಟು ಬಟ್ಟೆ ಕೊಡ್ತೀರಿ ನೋಡಿ. ಸೈಡ್ ಎತ್ತಿ, ತಲೆ ಎತ್ತಿ ಒಂದು ನಿಮಿಷ, ತಲೆ ಎತ್ತಿ. ಹರಿದೋಗಿರೋ ನೈಟಿ ಅದೇನಕ್ಕೆ ಅಮ್ಮ ತಾಯಿ ಈ ಥರ ಆಡ್ತಾರೆ ಗೊತ್ತಿಲ್ಲ. ನಾನು ಮರ್ಯಾದೆ ತೆಗಿಯೋಕ್ಕೇನೆ. ಹಾಂ ಇಲ್ಲಿ ನೋಡಿ, ನೋಡಿ ಇಲ್ಲಿ ನೋಡಿ. ಈ ಕಡೆ ಈ ಶೋಲ್ಡರ್ ಹರಿದೋಗ್ಬಿಟ್ಟಿದೆ ನೋಡಿ ಇಲ್ಲಿ. ಹಾಂ ಶೇಪಾ, ಯಾಕಪ್ಪ ಇವ್ರು ಹಿಂಗೆ? ಹಾಂ ಅಷ್ಟು ಬಟ್ಟೆ ಇದ್ರು ಏನು ಮಾಡೋಕ್ಕಾಗಲ್ಲ. ಕೆಲವೊಂದಿಷ್ಟು ನಾಯಿ ಬಾಲ ಡೊಂಕ್ ಅಂತ ಎಷ್ಟು ಹಿಂಗ್ ಬಾಲ ಹಾಕಿದ್ರು ತೆಗೆದ್ರೆ ಹಂಗೆ ಡೊಂಕೆ ಇರ್ತದೆ. ಈಗ ನಮ್ಮ ರಿಪ್ಲೈ ಕೊಡ್ತಾರೆ, ಸ್ಯಾವೇಜ್ ರಿಪ್ಲೈ. ನಮ್ಮ ಮಕ್ಳ ಬಟ್ಟೆ ಹಾಕೊಳ್ಳಲ್ಲ ರೀ, ಏನಾದ್ರು ನನ್ನ ಬಟ್ಟೆ ಹಾಕೊಳ್ತೀನಿ. ಅರ್ಧ ಹಿಡಿದ್ರು ಪಪ್ಪ ನಿಮ್ದು ಏನಂದಿದ್ದ? ಏನೋ ಬೈತಾವಪ್ಪ ನಿಮ್ಗೆ. ಅಪ್ಪ ಬಟ್ಟೆ ನೀವು ಮಹಾಪ್ರಭು. ಹಾಂ ಹೇಳಿಪ್ಪ. ನಿಮ್ಮ ಬಗ್ಗೆ ಮಾತಾಡ್ತವ್ರೆ, ಅದನ್ನು ನಿಮ್ಮ ಬಿಗ್ ಬಗ್ಗೆ ಮಾತಾಡ್ತವ್ರೆ. ನಮ್ಮ ಅಪ್ಪ ಅಮ್ಮ ಬೈಕಲ್ಲಿ ಬಂದರು ಬರ್ತಾ, ನಮ್ಮ ಅಪ್ಪ ತಲೆ ಮೇಲೆ ಕೈ ಹಿಡ್ಕೊಂಡವ್ರೆ. ನಾನು ಸಾಯಿಲ್ ಏನಕ್ಕೆ ಇರ್ಬೋದು ಅಂತ ಮುಂದೆ ಹೋದ್ರೆ ವಿಗ್ ಆರೋಗ್ಬಿಡುತ್ತೆ ಅಂತ. ನಮ್ಮ ಅಮ್ಮ ಅರ್ಧೋಗಿರೋ ನೈಟಿ ಬಿಟ್ಟು ಈಗ ಹೊಸ ನೈಟಿ ಹಾಕೊಂಡ್ಬರ್ತಾರಂತೆ. ಬೇಗ ನನ್ನ ಮರ್ಯಾದೆ ಕಾಪಾಡ್ತಾರೆ. ಈಗ ನಮ್ಮ ಅಮ್ಮ ಹೊಸ ಬಟ್ಟೆ ಹಾಕೊಂಬಂದು, ನಮ್ಮ ಅಪ್ಪ ಎಲ್ಲ ಹಿಂಗೆ. ನಮ್ಮ ಅಪ್ಪ ಈ ಅರ್ಧೋಗಿರೋ ಬನಿಯನ್ ಹಾಕ್ತಾಯಿದ್ರು, ಪಟ್ಟ 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 ಅಂತ ಅರ್ಧೋಗಿರೋದು. ನಮ್ಮ ಅಪ್ಪಗೆ ಬೈದು ಈಗ ಹೊಸ ಬನಿಯನ್ ಹಾಕೋ ಥರ ಮಾಡಿದ್ವಿ. ನಮ್ಮ ಅಮ್ಮದಂತೂ ಅದು ಚೇಂಜೇ ಆಗದಿರೋ ಥರ ನಮ್ಮ ಅಮ್ಮ. ಇನ್ನೂ ಏನು ಇದೆಯಲ್ಲ, ಇನ್ನೂ ಯೂಸ್ ಮಾಡ್ಬೋದು, ಮನೆಯಲ್ಲೇ ಅಲ್ವಾ ಅಂತಾರೆ. ಹೆಂಗೆ ಅಂತ ಗೊತ್ತಿಲ್ಲ. ದಿನ ಕರೆಕ್ಟಾಗಿ 11:11ಗೆ ನನ್ನ ಫೋನ್ ನಾನು ನೋಡ್ತೀನಿ. ಬೇಕು ಅಂತ ಅಲ್ಲ, ಕರೆಕ್ಟಾಗಿ ಅದೇ ಟೈಮ್ಗೆ ದಿನಕ್ಕೆ ಒಂದ್ಸರಿ ಆದರೂ 11:11 ನೋಡ್ತೀನಿ. ಅದು ಹೆಂಗೆ ಅಂತ ಗೊತ್ತಿಲ್ಲ. ನೀವು ಯಾರಾದರೂ ಆ ಥರ ಇದ್ದರೆ ಕಾಮೆಂಟ್ ಹಾಕಿ. 11:11ನ ಕರೆಕ್ಟ್ ಟೈಮ್ಗೆ ನೋಡೋರು. ನೀನು ನೋಡ್ತೀಯ ಸೈಡ್ 11:11? ನೀನು ನೋಡಲ್ಲ. ಸೊ ನಿಂಗೆ ಕಾಣ್ತೀಯ 11:11 ದಿನ ಕಾಣುತ್ತಾ? ನಂಗೆ ದಿನ 11 ನಿಂಗೆ ಚಂದ್ರ ಎಲ್ಲಿ? ನೋಡಿ ಈಗ ಇನ್ನು 11 ನೋಡಿದ್ರೆ ಏನು ಗೊತ್ತಿಲ್ಲ, ಬಟ್ ಕಾಣುತ್ತೆ 11:11. ಏನೋ ಮನ್ಸು ಯೋಚನೆ ಮಾಡ್ತಾ ಇರ್ತೀವಿ, ಸಡನ್ 11:11 ಬಂದಾಗ ಆಗೋದು. 11:11 ಅಂದ್ರೆ ನನ್ನ ಪ್ರಕಾರ 11:11 ಆದಾಗ ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅದು ಆಗ್ ಬರುತ್ತೆ ಅಲ್ಲ. ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅದು ಕರೆಕ್ಟಾ ಇಲ್ಲ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ ಅಂತ ರಿಮೈಂಡರ್ ಅದು. 11:11 ನೀವು ನೆಗೆಟಿವ್ ಯೋಚನೆ ಮಾಡ್ಕೊಂಡಿದ್ರೆ ಓಕೆ, ನೀವು ನೆಗೆಟಿವ್ ಅಲ್ಲಿ ಇದ್ದೀರಾ, ಪಾಸಿಟಿವ್ ಆಗಿ ಅಂತ ರಿಮೈಂಡರ್ ಅದು. ಇದ್ದು ಅದು ತಲೈವಾ ಟುನ್ ಟುನ್ ಟುಡುನ್ ಟುಡುನ್ ಟುನ್ ಟುನ್ ಟುಡುನ್ ಟುಡುನ್ ಟುನ್ 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 ಟುಡುನ್ ಟುನ್ ಟುನ್ ಟುನ್. ನೋಡಿ ಗೈಸ್, ಈಗ ನಮ್ಮ ಅಮ್ಮ ಹೀರೋಯಿನ್ ಆದ್ರು. ಅದ್ಯಾವುದು ಅರ್ಧೋಗಿರೋ ನೈಟಿ ಹಾಕೊಂಡು ನನ್ನ ಮರ್ಯಾದೆ ತೆಗಿತವ್ರೆ. ಸ್ಯಾಮ್ ಸಮೀರ್ ಅಮ್ಮ ಅಂತ ಇವರು. ಗೈಸ್, ಫೈನಲಿ ಮೇಲೆ ಹೋಗೋಣ. ಬಾಯ್, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಬನ್ನಿ ನಾವು ನಮ್ಮ ರೂಮಿಗೆ ಹೋಗುವ. ಗೈಸ್, ಸೊ ರಾತ್ರಿ ಮಲ್ಗಿ ನಾನು ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ಸ್ಗಳಿತ್ತು, ಅದಕ್ಕೆ ಬೆಳಗಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ತುಂಬ ಜನ ಕಮೆಂಟಲ್ಲಿ ಶಶಾಂಕ್ದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅವರ ಅಂದರೆ ಅಪ್ಪ ಆಗ್ತಿದ್ದಾನೆ ಅಂತೆಲ್ಲ ಆ ಥರನಿಲ್ಲ. ನಾನು ಹೇಳಿದ್ದೆ ಬೇರೆ, ನೀವು ಬೇರೆನೇ ಕಾಮೆಂಟ್ ಹಾಕಿ ಪಾಪ ಫ್ಯಾಮಿಲಿನೇ ಅವನಿಗೆ ಕೇಳೋ ಥರ ಮಾಡಿಬಿಟ್ಟಿದ್ದೀರಾ. ಕಾಲ್ ಮಾಡಿ ನಮಗೆ ಹೇಳಿಲ್ಲ ಅಂತ ದೊಡ್ಡ ಪ್ರಾಬ್ಲಮ್ ಮಾಡಿಬಿಟ್ಟಿದ್ದೀರಾ. ದಯವಿಟ್ಟು ಗೆಸ್ ಮಾಡ್ಬಿಟ್ಟು ಕಾಮೆಂಟ್ ಮಾಡಬೇಡಿ. ಪಾಪ ರಾಂಗ್ ಗೆಸ್ ಮಾಡಿಬಿಟ್ಟಿದ್ದೀರಾ. ಸೊ ಅದು ಬಿಟ್ರೆ ಈಗ ನಾನು ಇಲ್ಲಿಂದ ಹೊರಡಬೇಕು. ಇದನ್ನ ಕ್ಲಾರಿಟಿ ಕೊಡಬೇಕು ಅಂತಾನೆ ಈಗ ವ್ಲಾಗ್ ಮಾಡಿದ್ದೀನಿ ನೋಡಿ. ಗೈಸ್, ನಮ್ಮ ಮಾತುಶ್ರೀ ಅವರು ಇದ್ದಾರೆ, ನನಗೆ ಲಂಚ್ ತಂದು ಕೊಟ್ಟಿದ್ದಾರೆ. ನಾನು ಈ ಗ್ಲಾಸಲ್ಲಿ ಫೋಟೋ ಹಿಡಿಬೋದು ಅಂದರೆ ನಮ್ಮ ನಂಬ್ತಾ ಇಲ್ಲ. ಫೋಟೋ ಮತ್ತು ವಿಡಿಯೋ ಹಿಡಿಬೋದು. ಫೋಟೋ ಹಿಡಿಬೋದಂದ್ರೆ ನಿಮ್ಗೊಂದ್ಸರಿ ನಾನು ತಂದಿದ್ನಲ್ಲ, ನಿಮ್ಗೆ ಗೊತ್ತಿಲ್ವಾ? ಒಂದ್ಸರಿ ತಂದಿದ್ನಲ್ಲ ನಾನು. 50,000-60,000 ಕೊಡ್ತಂದಲ್ಲ ಒಂದ್ಸಲ. ಈಗಿದೆ ನೋಡಿ. ಏನಾದ್ರು ಮಾತಾಡಿ. ಏನ್ ಮಾತಾಡ್ಬೇಕು? ಏನಾದ್ರು ಮಾತಾಡಿ. ಅಲ್ಲ ನಿಜಾನಾ? ಇಲ್ಲ ಸೋಡಾ ಗ್ಲಾಸ್ ಹಾಕಿ. ಗ್ಲಾಸ್ ನೋಡಿ ಮಾತಾಡಿ. ಲೈಟ್ ಕಾಣ್ತಿಲ್ವಾ ಇಲ್ಲಿ? ಹೌದು, ಕ್ಯಾಮ್ರಾ ರೆಕಾರ್ಡಿಂಗ್ ಆಗ್ತಾ ಇದೆ. ಪೋಸ್ ಕೊಡಿ, ಪೋಸ್ ಹಿಂಗೆ ಏನಾದ್ರು ಫೋಟೋಗೆ. ಇವಾಗ ತೋರಿಸ್ತೀನಿ ಗೈಸ್ ನಮ್ಮಗೆ. ಗೈಸ್, ಲಂಚ್ ಟೈಮ್. ತೋರ್ಸು. ಇದು ನೋಡಿ ಗೈಸ್, ನಾವು ಸಂಜೆ ಹಿಂದೆಯಿಂದ ಫೋಟೋ ಹಿಡಿದಿದ್ದಂತೆ. ಹಿಂದೆಯಿಂದ ಮುಂದೆ ಹೆಂಗ್ ಹಿಡಿತಾನೆ ಅವ್ನು. ಆಯ್ತು, ವಿಡಿಯೋ ತೋರ್ಸು.
ಅಮ್ಮ ಏನಪ್ಪ ಹಿಂಗಾಡ್ತಾರೆ ಒಂದ್ಸರಿ ತೋರಿಸಿದ್ದೀನಿ ಬೇರೆ ಗ್ಲಾಸ್ನ ನಾನು ಅಲ್ಲ ಮೆಮೊರಿ ಸಂಜಾನ ಹೇಳ್ತಿದ್ದ ಮೇಲೆ ಟಾಪ್ ಆ್ಯಂಗಲ್ ಕೇಳಿಸ್ತಾ ಇದೆಯಾ ಗ್ಲಾಸು ಹುಷಾರು ಹುಷಾರು ಹಾಂ ಹಾಕೊಳ್ಳಿ ಇವಾಗ ಪ್ಲೇ ಮಾಡಿ ಇವಾಗ ಸಾಯಿಲ್ ಅವ್ರು ಪ್ಲೇ ಮಾಡ್ಬೇಕು ಕಿವಿ ಕೇಳಿಸುತ್ತೆ ಈಗ ಸ್ಪೀಕರ್ ಹಾಡು ಕೇಳಿಸುತ್ತೆ ಅವ್ರು ಪ್ಲೇ ಮಾಡ್ಬೇಕು ಅಲ್ಲ ಅದು ಆನಿದೆ ಪ್ಲೇ ಮಾಡಿ ನೀನು ವಿಡಿಯೋ ಸಾರಿ ಒಬ್ರು ಸೂಪರ್ ಹಂಗಲ್ಲ ಪ್ಲೇ ಮಾಡಪ್ಪ ಪ್ಲೇ ಮಾಡಿ ವಿಡಿಯೋ ಪ್ಲೇ ಮಾಡಿ ಇವಾಗ ರೆಕಾರ್ಡ್ ಮಾಡಿದ್ನಾ ಇದೇ ಹಾಕೊಂಡು ಡ್ಯಾನ್ಸ್ ಆಡೋದು ಬೆಳಗ್ಗೆ ಎಕ್ಸಸೈಸ್ ಹ್ಞೂ ಕೇಳಿಸ್ತಿದ್ಯಾ ಗ್ಲಾಸಸ್ ಅಲ್ಲಿ ಬರ್ತಿದ್ಯಾ ಕೇಳ್ತದೆ ಹಾಂ ಅದ್ ಬೇಡ ಅದ್ಯಾಕೆ ತೋರಿಸ್ತೀಯ ಆಯ್ತು ಹಾಡು ಹಾಕೋ ಸೈಡ್ ಯಾವ್ದಾದ್ರು ಅದರಲ್ಲಿ ಮ್ಯೂಸಿಕ್ ಹೋಗ್ಬಿಟ್ಟು ಫುಲ್ ಜೋರಾಗಿ ಕೊಡು ಕಿವಿ ಹೋಗ್ಬಿಡ್ಬೇಕು ಹಿಡೀರಿ ಹಾಕೊಳ್ಳಿ ವಾವ್ ಮ್ಯೂಸಿಕ್ ಬರ್ತದೆ ಬಂತು ಬಂತು ಕಣೋ ಬಂತಾ ಟಕ್ ಟಕ್ ಅಂತೀರ ಸೌಂಡ್ ಬರ್ತೀನಿ ನೋಡು ಪ್ಲೇ ಮಾಡಪ್ಪ ಬರ್ತಿದ್ಯಾ ನಮಗೆ ಕೇಳಿಸ್ತಾ ಇಲ್ಲಿ ಹಾ ಹಿಂಗೆ ಟೆಕ್ನಾಲಜಿಯ ನಾನು ಇದೇ ಹಾಕೊಂಡು ಡ್ಯಾನ್ಸ್ ಆಡ್ಬೋದು ಟೆಕ್ನಾಲಜಿಯ ಕಾಲ್ ಎಲ್ಲ ಮಾತಾಡ್ಬೋದು ಅದರಲ್ಲೇ ಮಾತಾಡ್ತೀರಾ ಅಕ್ಕನ ಹತ್ರ ನನ್ನ ಇವ್ರಿಗೆ ಯಾಕೆ ಕೊಡಿಸ್ಬೇಕು ಸುಳ್ಳು ಹಾಡಾಡ್ತಾರೆ ಹಾಡಿ ನೀವೇ ಆಡಿ ಏಯ್ ಹಾಕು ಪಾಪ ಎಂಜಾಯ್ ಮಾಡಿ ನೀವು ಕೈ ಏಯ್ ಮಾಡ್ತೀರಾ ಆಡಿ ವಯಸ್ಸಾಗಿರೋ ರೋದನೆ ಕೊಡ್ಬೇಡ ಕಣೋ ಅವ್ರು ನಮಗೂ ಕೊಡ್ತಿರೋದು ಪ್ರೀತಿ ಸಗದು ಜೊತೆಯಲ್ಲಿ ನೀನಿದರೆ ಎದೆಯಲ್ಲಿ ಸಡಗರ ನಿನ್ನಗೂ ಎಲ್ಲದಕ್ಕೂ ಅಲ್ವಾ ನಮ್ಮ ಲಿರಿಕರು ಕರೆಕ್ಟಾಗಿ ಆಡ್ತಾವ್ರೆ ಯಾವುದಕ್ಕೂ ನಿನ್ನಯ ಕಾವು ನಾನು ರಪ್ಪೆಯ ಹಾಗೆ ಉಸಿರು ನಿನ್ನನ್ನೇ ಪರವಾಗಿಲ್ಲ ಕಣೋ ಗೈಸ್ ನಮ್ಮ ಅಕ್ಕಗಿಂತ 1000 ಪಟ್ಟು ಪರವಾಗಿಲ್ಲ ನಮ್ಮ ಅಕ್ಕ ರಾಂಗ್ ಲಿರಿಕ್ ಆಡ್ತಾಳೆ ತಿಂಕಾನೆ ಅಂತ ಕಣೋ ಉಸಿರು ತಿಂಕಾನೆ ಅಂತ ಹಾ ಚೆನ್ನಾಗಿದ್ಯಾ ನೀನೇ ನಾನಂತೆ ನೀವಾ ಒಂದೇ ಹೃದಯವು ಎರಡು ನಮ್ಮ ಅಮ್ಮಗೆ ಮುಂದೆ ಅವ್ರ ಫೋಟೋ ಹಿಡಿರಿ ಅಂದ್ರೆ ನನ್ನ ಕಡೆ ತಿರುಗ್ಬಿಟ್ಟು ಹಿಡಿತವ್ರ ನಮ್ಮ ಅಮ್ಮ ಅಲ್ಲ ಮುಂದೆ ಸೈಡಲ್ಲಿ ಮೇನ್ ಬೇಕು ಪ್ರೂಫ್ ನನಗೆ ಹ್ಮ್ ಓ ಸೂಪರ್ ಬಬ್ಲು ಸೂಪರಾ ಇದು ನನ್ನ ಸ್ಪೆಕ್ಸ್ ನನಗೆ ನೋಡು ಏನು ನಿಮ್ಗೆ ನಾನೇನಾದ್ರು ಹೋದ್ರೆ ಕ್ಲಾರಿಟಿ ಹೋಗ ಚೆನ್ನಾಗಿದಲ್ಲ ಕ್ಲಾರಿಟಿ ಸೇಮ್ ಮೊಬೈಲ್ ಕ್ಲಾರಿಟಿ ಇದೆ ಕ್ಯಾಮ್ರಾ ಕ್ಲಾರಿಟಿ ಇದೆ ಸುಮ್ಮನೆ ಹೇಳು ಗೈಸ್ ಫೋನ್ ಊಟ ಮಾಡ್ಬಿಡೋಣ ಬಬ್ಲು ಕ್ಯಾಮ್ರಾ ನಮ್ಮ ಅಕ್ಕ ಮೊನ್ನೆ ಮಾಡಿರೋ ಸಾಂಬಾರ್ ನನಗೆ ತಂದು ಕೊಟ್ಟವ್ರಲ್ಲ ನಮ್ಮ ಅಮ್ಮ ಹಾ? ನಿನಗೆ ಅಂತ ಎತ್ತಿಟ್ಟಿದ್ದೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅವ್ನಿಗೆ. ಮಕ್ಕನ ಚಿಕನ್ ಅಲ್ಲ ಮೊನ್ನೆ ನನಗೆ ಇವಾಗ ಯಾಕೆ ಕೊಡ್ತಾ ಇದೀರ ಹಾಳಾಗಿರಲ್ವಾ ಫ್ರಿಜ್ ಅಲ್ಲಿ ಇಟ್ಟಿ ಹಾಳಾಗತ್ತಾ ಹಾಳಾಗುತ್ತಾ ಅಲ್ಲ ಕಣೋ ನಾನು ನೆಕ್ಸ್ಟ್ 2 ದಿನ ಬಿಟ್ಟು ಬಂದಿರೋ ಇಟ್ಟಿರೋರು ತಿನ್ನಕ್ಕೆ. ಹಾ? ಸ್ಮೆಲ್ ಬಂತು ನಂಗೆ ತೋಡ್ ಬಂದ್ಬಿಟ್ಟೆ ರಜನಿ ಕನ್ಸ್ಟಲ್ ಮಾಡ್ಕೊಳ್ಳಿ ಸುಮ್ಮನೆ ಹೇಳೋದು ಗ್ಲಾಸ್ ಇಟ್ಕೊಂಡ್ಬಿಡುತ್ತೆ ಎರಡು ಭಾಗ ಆಗಿ ಅಂತ ಆಮೇಲೆ ಸೊ ಇವಾಗ ನಾನು ನಿಮ್ಗೆ ನನ್ನ ಬರ್ಡೇ ಗಿಫ್ಟ್ಸ್ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಶಶಾಂಕ್ ಕೊಟ್ಟಿದ್ದು. ಇನ್ನೂ ಏನಿದೆ ಹುಡುಕ್ತಾ ಇದ್ದೀನಿ. ಒಂದಷ್ಟು ಗಿಫ್ಟ್ಸ್ ಕಾಣ್ತಲ್ಲ, ಯಾರು ಎತ್ಬಿಟ್ಟವ್ರ ಅಂತ. ನನ್ಗೊಂದು ಗಿಫ್ಟ್ ತೋರ್ಸಲ್ಲ ನೀನು ಗೊತ್ತಾ? ನಾನೇ ಇವಾಗ ನೋಡ್ತಾ ಇದ್ದೀನಿ. ನಮ್ಮ ಅಕ್ಕ ನಂಗೆ ಗೋಲ್ಡ್ ಕಾಯಿನ್ ಕೊಟ್ಟಿದ್ದಾಳೆ. ಸೊ ಅದು ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ತಗೊಂಡ್ಬಂದಿರೋದು ಹೋಗಿ. ಬಟ್ ನಮ್ಮ ಅಕ್ಕ ಗಿಫ್ಟ್ ಅದು. ಥ್ಯಾಂಕ್ ಯು ಸೀಮಾ ಸೋನು. ಅದು ನಾನು ವ್ಲಾಗಲ್ಲಿ ತೋರಿಸಿಲ್ಲ, ಅದು ಎತ್ತಿಟ್ಬಿಟ್ಟಿದ್ದೀನಿ. ಅದು ಬಿಟ್ಟು ಇನ್ನೊಂದು ಗಿಫ್ಟ್ ಇದೆ. ಈ ಸಿಲ್ವರ್ ಚೈನ್ನ ನನಗೆ ಶ್ರವಣ್ ಬ್ರೋ ಕೊಟ್ಟಿದ್ದು ಬರ್ಡೇ ಗಿಫ್ಟು. ಈ ಸಿಲ್ವರ್ ಚೆನ್ನ ನಮ್ಮ ಫ್ರೆಂಡ್ ಭಗವತಿ ಇದ್ದಾಳಲ್ಲ, ಭಗವತಿ ಕೊಟ್ಟಿದ್ದು. ಇಷ್ಟೇ ನನ್ನ ಬರ್ಡೇ ಗಿಫ್ಟ್ ಬಂದಿದ್ದು. ನನ್ನ ಸಬ್ಸ್ಕ್ರೈಬರ್ಸು ಒಬ್ಬರು ಅದರಲ್ಲಿ ಕರ್ಚೀಫ್ ಕೊಟ್ಟರು, ಒಂದು ನನಗೆ ಅಂತ ಹ್ಯಾಂಡ್ ಪ್ರಿಂಟ್ ಮಾಡಿ, ಅಂದರೆ ಸ್ಟಿಚ್ ಮಾಡಿರೋದು. ಮತ್ತು ಇದು ನಮ್ಮ ಅತ್ತೆ ಕೊಟ್ಟಿದ್ದು, ಗುಪ್ತು ಕೊಟ್ಟಿದ್ದು ರಿಂಗ್ ನೀವು ನೋಡಿದ್ರಿ. ಇಷ್ಟೇ ನನ್ನ ಬರ್ಡೇ ಗಿಫ್ಟ್ಸ್, ಇಷ್ಟಿತ್ತು. ಅದು ಬಿಟ್ಟರೆ ಅದವ್ರಿಗೆ ಮಿಸ್ ಆಗಿದೆಯಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಅವರು ನೆನಪಾಗ್ತಿದ್ಯಾ, ಎಲ್ಲರೂ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಅಂತ. ನನ್ನ ಪ್ರಕಾರ ಇಷ್ಟೇ ಗಿಫ್ಟ್ ಗೈಸ್. ಇದು ಚೇತನ್ ಪರ್ಫ್ಯೂಮ್ ಕೊಟ್ಟ ನಮ್ಮ ಚೇತನ್. ಯಾವುದು ಅಂದರೆ ಎಲ್ಲಿ ಅದು, ನಮ್ಮ ಚೇತನ್ ಈ ಪರ್ಫ್ಯೂಮ್ ಕೊಟ್ಟಿದ್ದು. ಮತ್ತು ಇನ್ನೊಂದು ಸಾಯಿಲ್, ಅದೇ ಸಾಯಿಲ್ ಅಂತ ನಮ್ಮ ಇನ್ನೊಬ್ಬ ಫ್ರೆಂಡು, ಅವರನ್ನು ವಾಚ್ ಕೊಟ್ಟಿದ್ದು ಒಂದು. ಆಮೇಲೆ ಇನ್ನೇನು ಅಷ್ಟೇ. ಇದು ನಮ್ಮ ನಂದಬೈ ಕೊಟ್ಟಿದ್ದು ನನಗೆ ಪರ್ಫ್ಯೂಮು, ಜಾಗ್ವಾರ್.
ಗೈಸ್, ಸೊ ನಾನು ಮನೆಯಿಂದ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಇವತ್ತು ಅಂತ ಹೊರಟಿದ್ದೀನಿ. ಶಾಪಿಂಗ್ ಅಂದರೆ ಮೇಜರ್ ಶಾಪಿಂಗ್ ಅಲ್ಲ, ಚಿಕ್ಕದಾಗಿ ಏನಾದ್ರು ತೊಗೊಂಡೋಗೋಣ ಒಂದು ಸ್ವಲ್ಪ ಮೂಡ್ ಫ್ರೆಶ್ ಆಗೋಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ನನ್ನ ಸ್ಟ್ರೆಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡುತ್ತಂತೆ. ನಾನು ನೋಡಬೇಕು ಏನು ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡುತ್ತಾ ಇಲ್ವಾ. ನಂದು ನೈಟ್ ಮಲ್ಗೋಷ್ಟರಲ್ಲಿ ಎಷ್ಟು ಸ್ಟ್ರೆಸ್ ಇತ್ತು ನಂದು ಎಲ್ಲ ಕ್ಯಾಲ್ಕುಲೇಟ್ ಆಗಿದೆಯಾ ಅಂತ. 4 ಬೇಕು ಅದು ನಿನಗೆ. ಅಲ್ಲ, ಇದೇ ಬರ್ಸ್ಟ್ ಆಗೋ ಥರ ಇದೆ ಅನಿಸುತ್ತೆ ಸ್ವಲ್ಪ ನಂಗೆ. ಯಾಕೋ ಯಾವತ್ತಾದ್ರು ಬರ್ಸ್ಟ್ ಆದರೂ ಆಗ್ಬೋದು. ಬನ್ನಿ ನೋಡೋಣ ಏನೇನು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನಮ್ದು ಇವತ್ತು ಶಾಪಿಂಗ್ ಹೋದೆ, ಏನು ಇಷ್ಟನೇ ಆಗಿಲ್ಲ. ವಾಪಸ್ ಮುಟ್ಟೆ. ನಾನು ಅಲ್ಲಿ ವ್ಲಾಗ್ ಮಾಡಿದೆ ಇವತ್ತು. ಸ್ವಲ್ಪ ಮೈಂಡ್ ಮೆಸ್ ಆಗಿಬಿಟ್ಟಿದೆ ಯಾವುದೋ ಒಂದು ವಿಷಯಕ್ಕೆ. ಸೊ ಫಾರ್ ದ್ಯಾಟ್ ರೀಸನ್ ಕೂಡ ಇಟ್ ವ್ಲಾಗ್ ಪ್ರಾಪರ್ಲಿ. ಬಟ್ ಇವತ್ತು ನಾನು ಒಂದು ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ಅದೇ ಸಿಟ್ಟಿಂಗ್ ಫಾರ್ 1 hour ವಿತೌಟ್ ಡೂಯಿಂಗ್ ಎನಿಥಿಂಗ್. ಏನೂ ಮಾಡಿದೆ ಅಂದರೆ ಫೋನು ಯೂಸ್ ಮಾಡಿದೆ, ಹಾಡು ಕೇಳಿದೆ, ಏನೂ ಬರೀದೆ, ಯಾರ ಹತ್ರನೂ ಮಾತಾಡಿದೆ. 1 hour ಕೂತ್ಕೋಬೇಕು, ಊಟನೂ ಮಾಡಿದೆ. ಸೊ ಏನು ಅಂದರೆ 1 hour ಏನೂ ಮಾಡಬಾರ್ದು. ನನ್ನ ಬ್ರೈನು ಬರೀ ನನ್ನ ಬ್ರೈನ್ ಇರಬೇಕು ಅಂತ. ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಚಾಲೆಂಜು. ಆ್ಯಂಡ್ ತುಂಬ ಕಷ್ಟ ಅಂತ. ಯಾಕಂದರೆ ಇದು ಮುಂಚೆ ಮಾಡೋದು ಈಸಿ ಇತ್ತು. ನಮ್ಮ ಹತ್ರ ಅವಾಗ ಅಟೆನ್ಷನ್ ಏನಂತಾರೆ ಮಾಡೋಕ್ಕೇನು ಫೋನು ಈ ಥರದ್ದೆಲ್ಲ ಏನು ಇರಲಿಲ್ಲ. ಅವಾಗೆಲ್ಲ ಬೋರ್ಡಮ್ ಅನ್ನೋದಿತ್ತು. ನಮ್ಮ ಬೋರ್ಡಮ್ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಂದು ನಿಮಿಷ ಮಾತ್ರ ಫೋನ್ ಇದೆ, ಫೋನ್ ನೋಡ್ತಾ ಇದ್ದೀವಿ, ಹಾಡು ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಸೊ 1 hour ನನ್ನ ಕೈಲಿ ಆಗುತ್ತಾ ನೋಡೋಣ. Guys, finally 1 hour of doing nothing. ಟಾರ್ಚರ್ ಫೀಲ್ ಆಯಿತು, ಟಾರ್ಚರ್. ಒಂದು ಸೆಕೆಂಡ್ ಫೋನ್ ಎತ್ತಿಬಿಡ್ಬೇಕು, ಏನೇನೋ ಫೀಲ್ ಆಯಿತು. ಬಟ್ ಫೀಲ್ಟ್ ನೈಸ್. ಐ ಗೆಸ್ ಐ ವಿಲ್ ಡೂ ದಿಸ್ ಎವ್ರಿ ಡೇ ಫಾರ್ ಫ್ಯೂ ಮಂತ್ಸ್ ಸೊ ದಟ್ ಬೆಟರ್ ಫೀಲ್ ಆಗೋಕ್ಕೆ ಆ್ಯಂಡ್ ನನ್ನ ಜೊತೆ ನಾನು ಕನೆಕ್ಟ್ ಆಗೋಕ್ಕೆ. ಸೊ ಯಾರ್ಯಾರು ಮನೇಲಿ ಕೂತಿದ್ದೀರಾ ಆ್ಯಂಡ್ ಈ ವ್ಲಾಗ್ನ ನೋಡ್ತಾ ಇದ್ದೀರಾ, ಟ್ರೈ ಅಟ್ಲೀಸ್ಟ್ 30 minutes of sitting with yourself without phone, without TV, without friends, without family, without talking to anyone, just talking to yourself. ಅಂದರೆ ನಿಮ್ಮ ಹತ್ರ ಮಾತ್ರ ಮಾತಾಡ್ತಾ, ನಿಮ್ಮ ಜೊತೆ ಮಾತ್ರ ಕೂತ್ಕೊಂಡು ನನಗೆ 1000 ಥಾಟ್ಸು, 1000 ವಿಷಯಗಳು ಮತ್ತು 1000 ವಿಷಯಗಳಿಗೆ ಆನ್ಸರ್ಗಳು ಏನೋ ಸಿಕ್ತು. ಸೊ ಇದು ಡೇ 1 ಇರ್ಬೋದು, ಜಾಸ್ತಿ ಅನಿಸಿರ್ಬೋದು ನಿಮಗೆ ಹೇಳ್ತಿರೋದು. ಬಟ್ ಐ ರಿಯಲಿ ಫೆಲ್ಟ್ ನೈಸ್ ಆ್ಯಂಡ್ ಅರ್ಥನೇ ಆಗ್ತಿಲ್ಲ. ಏನೋ ಸಡನ್ನಾಗಿ ಇಷ್ಟೊತ್ತಲ್ಲಿ ಮಾತಾಡ್ತಾ ಇದ್ದೀನಿ. ಐ ಫೀಲ್ 1 hour ನಾನು ಸೈಲೆಂಟ್ ಆಗಿದ್ದು ಎಷ್ಟು ವರ್ಷ ಆಯಿತು. 1 hour ನಾನು ಫೋನ್ ಯೂಸ್ ಮಾಡದೇ ಇದ್ದು ಎಷ್ಟು ವರ್ಷ ಆಯಿತು. ಇಲ್ಲ 1 hour ನನ್ನ ಜೊತೆ ನಾನು ಕೂತ್ಕೊಂಡು ಎಷ್ಟು ವರ್ಷ ಆಯಿತು ಅನ್ನೋ ಫೀಲಿಂಗ್ ಇದೆ ನನಗೆ ಬಂತು ಈಗ. ನೀವು ಇದನ್ನು ಟ್ರೈ ಮಾಡಿ ಆ್ಯಂಡ್ ನನಗೆ ಟ್ಯಾಗ್ ಮಾಡಿ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ನನ್ನ ಟ್ಯಾಗ್ ಮಾಡಿ. ಟ್ರೈ ದಿಸ್ 1 hour ಆಫ್ ಸೈಲೆನ್ಸ್ ಆ್ಯಂಡ್ ವಿತ್ ಯುವರ್ ಸೆಲ್ಫ್. ಲೆಟ್ಸ್ ಗೋ. ಈಗ ಡಿನ್ನರ್ಗೆ ಹೋಗಬೇಕು. ಒಂದು 100 ಕಾಲ್ಸು, ಒಂದು 100 ಸರಿ ಬಾಗಿಲು ಹೊಡೆದಿದ್ದಾರೆ ನಮ್ಮ ಮನೆಯವ್ರು ಬಂದು. ಎಲ್ಲಾದ್ರ ಮಧ್ಯೆ ನಾನು ಸೈಲೆಂಟ್ ಆಗಿದ್ದೆ. ನೀವೇಸ್ ಲೆಟ್ಸ್ ಗೋ. ಗೈಸ್, ಡಿನ್ನರ್ ಟೈಮ್. ಗೈಸ್ ನೋಡಿ, ನಮ್ಮ ಅತ್ತೆ ಮಾಡಿ ಕಳ್ಸಿರೋದು. ಅಂದರೆ ಕರೆದಿರೋದು ನಮ್ಮ ಮಾಡಿರೋದು ನಮ್ಮ ಅತ್ತೆ. ಏನಂತ ಇರೋದಕ್ಕೆ ಸಂಡಿಗೆನಾ? ಸಂಡಿಗೆ ನಮ್ಮ ಅತ್ತೆ ಮಾಡಿರೋದು ಅಂದರೆ ಪಕ್ಕ ಟೇಸ್ಟ್ ಇರುತ್ತೆ ಗೈಸ್. ಏನು ಟೇಸ್ಟ್? ಸಂಡಿಗೆ ರಸಮ್ ಚೆನ್ನಾಗಿಲ್ಲ. ರಸಮ್ ಜೊತೆ ಸಂಡಿಗೆ ತಿಂದ್ರೆ ಟೇಸ್ಟ್. ಇಲ್ಲ, ಸಂಡಿಗೆ ಮಾತ್ರ ಚೆನ್ನಾಗಿದೆ, ರಸಮ್ ಅಷ್ಟು ಚೆನ್ನಾಗಿಲ್ಲ. ಸಂಡಿಗೆ ತಿನ್ನ ಸಂಡಿಗೆ ತಿನ್ನ, ರಸಮ್ ತಿನ್ಬೇಡ, ರಸಮ್ ತಿನ್ಬೇಡ, ಬರೀ ಸಂಡಿಗೆ ತಿನ್ನು. ತಗೋ ಗೈಸ್, ಈ ಕೂಲರ್ ತೊಗೊಂಡ್ಮೇಲೆ ದಿನ ಈ ಐಸ್ ಕ್ಯೂಬ್ ಹಾಕೋಕ್ಕೇ 500 ರೂಪಾಯಿ ಹೋಗ್ಬಿಡುತ್ತೆ. ಒಂದ್ಸರಿ ಯೋಚನೆ ಮಾಡ್ತೀನಿ, ಕೂಲರ್ ಬದಲು ಏನಾದರೂ ಎ ಸಿನೇ ತೊಗೋಬೇಕಿತ್ತ, ಇಲ್ಲ ಈ ಐಸ್ ತರಿಸೋ ಬದಲು ಒಂದೊಳ್ಳೆ ಫ್ರಿಜ್ ತೊಗೊಳ್ಳೋದು ಒಳ್ಳೇದಾ ಅಂತ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಹಾಕಿ. ಏನು ಅನಿಸುತ್ತೆ ಕಾಮೆಂಟ್ ಹಾಕಿ. ಬನ್ನಿ, ಈಗ ಈ ಕೂಲರ್ಗೆ ಐಸ್ ಕ್ಯೂಬ್ ಹಾಕಬೇಕು. ಇದೊಂದು ಟಾಸ್ಕು ದಿನ ನಂತರ ರಾತ್ರಿ. ತಣ್ಣಗಿರೋ ಗಾಳಿ ಬರಲ್ಲ. ಇವಾಗ ಬರೋ ಗಾಳಿ ಇದೆಯಲ್ಲ, ಕಾಶ್ಮೀರ್ ಥರ ಫೀಲ್ ಆಗುತ್ತೆ. ಅಂದರೆ ಈ ವ್ಲಾಗು ಸ್ವಲ್ಪ ಚಿಕ್ಕದಾಗಿತ್ತು. ನಾನು ಟ್ರಿಪ್ಪಿಂದ ಬ್ರೇಕಿಂದ ಬಂದಮೇಲೆ ಸ್ವಲ್ಪ ತುಂಬ ಕೆಲಸಗಳು ಬಾಕಿ ಇತ್ತು. ಎಲ್ಲ ರಿಕವರ್ ಮಾಡಿ ಸರಿ ಮಾಡೋಷ್ಟರಲ್ಲಿ ಒಂದು ದಿನ ಫುಲ್ ಹೋಯಿತು. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಒಳ್ಳೊಳ್ಳೆ ಬ್ಲಾಗ್ಸ್ ಬರೋದಿದೆ, ವೆಯ್ಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ. ಸಿ ಯು. ಟೇಕ್ ಕೇರ್.